ಸವಾಸಕ್ಕೂ ಆಗಲ್ಲ ಇನ್ಮೇಲೆ. ದೇವ್ರೆ ನನ್ನ ಜೀವನ ಸರಿ ಮಾಡಪ್ಪ. ನನಗೇನಾದರೂ ಒಂದು ದಾರಿ ಮಾರ್ಗ ತೋರಿಸಪ್ಪ ದುಡ್ಕೊಂಡು ತಿನ್ನೋಕ್ಕೆ. ನಮ್ಮ ಅಣ್ಣರೇ ನನ್ನ ಕಾಪಾಡಬೇಕು. ನಾನು ಯಾರು ಸವಾಸಕ್ಕೂ ಹೋಗಲ್ಲ ಇನ್ಮೇಲಿಂದಾನೆ. ರೀತಾ ರೀತಾ ಯಾಕೆ ಹಿಂಗೆ ಅಳ್ತಾ ಕೂತ್ಕೊಂಡಿದ್ಯಾ? ಬಾರಮ್ಮ, ಯಾರು ಆಗಲ್ಲ. ಯಾರು ಸವಾಸನೂ ಬೇಡಪ್ಪ. ಯಾರ ಮನೆ ಹತ್ರನೂ ಹೋಗೋದು ಬೇಡ. ಎಲ್ಲಾದರೂ ಒಂದು ಮನೆ ಮಾಡ್ಕೊಂಡು ನಿಮ್ಮದೇ ಜೀವನ ಮಾಡೋಣ ಬಾರಮ್ಮ. ನಾವಿಬ್ರು ಇನ್ಮೇಲಿಂದ ಯಾರ ಸುದ್ದಿಗೂ ಹೋಗ್ದಂಗೆ. ಎಲ್ಲೂ ನಮಗೆ ಉಳಿಗಾಲ ಇಲ್ಲ ಕಣಮ್ಮ. ನಾವು ಕಷ್ಟ ಬಿದ್ದು ಮಾಡ್ಕೊಂಡು ತಿನ್ನೋಣ ಕಣಮ್ಮ ಇನ್ಮೇಲಿಂದಾನ. ಹೂನೆ, ನಾನು ಅದಕ್ಕೆ ಬಂದೆ. ಎಲ್ಲಿ ಅಕ್ಕರನ್ನ ಕೇಳ್ಕೊಂಡು ವರ್ಷನ ಕೇಳಿ ಎಲ್ಲನ ಒಂದು ಮನೆ ಮಾಡಿಕೊಡ್ರಪ್ಪ ಅಂತ ಕೇಳಿ ಎಲ್ಲನೊಂದು ಗುಡಿಸ್ಲಾಗ್ಲಾಳ ಹಾಕ್ಕೊಂಡು ನಾವಿಬ್ರು ನೆಮ್ಮದಿ ಜೀವನ ಮಾಡೋಣ ಬಾ. ಯಾರ ಸವಾಸನೂ ಬೇಡ ಕಣೆ, ಅನ್ಬೋಸಿರೋ ಸಾಕು. ಅಲ್ಲ ಕಣ್ರಿ, ನಮ್ಮ ಮನೆ ಬಾಗಿಲಿಗೆ ಯಾಕೆ ಬಂದಿದ್ರಿ ನೀವು? ನೀವೇನ ಅನ್ರಿ ದೊಡ್ಡಮ್ಮ, ಏನಾದರೂ ಅನ್ರಿ. ಎಲ್ಲರೂ ಸೇರ್ಕೊಂಡು ಬೇಕಾದ್ರೆ ಎರಡೆರಡು ಹೊಡೀರಿ. ನಾವು ಮಾಡಿರೋ ತಪ್ಪಿಗೆ ಹೊಡೆಸ್ಕೊಳ್ತೀವಿ. ನೀವೇ ನಮ್ಮನ್ನು ಇವಾಗ ಕಾಪಾಡಬೇಕು. ಬೇರೆ ಯಾರು ಕಾಪಾಡೋದಕ್ಕಾಗಲ್ಲ. ಯಾರು ಕಾಪಾಡೋದು ಇಲ್ಲ. ಯಾರು ಆಗ್ಬೇಕು ಅವರೇ ಆಗೋದು. ಪ್ಲೀಸ್ ದೊಡ್ಡಮ್ಮ, ದೊಡ್ಡಮ್ಮ ಅಣ್ಣರಿಗೆ ನಮ್ಗೊಂದು ಮನೆ ಮಾಡಿಸ್ಕೊಡು ದೊಡ್ಡಮ್ಮ. ದೊಡ್ಡಮ್ಮ ಪ್ಲೀಸ್ ದೊಡ್ಡಮ್ಮ. ಅಲ್ಲ ಕಣ್ರಮ್ಮ, ನಮ್ಮ ಮನೆ ಬಾಗಿಲಿಗೆ ಯಾಕೆ ಬಂದಿದ್ದೀರಿ ನೀವು? ನಮ್ಮನ್ನು ನಿಷ್ಠುರ ಮಾಡೋಕ್ಕೆ? ಅಲ್ಲ ಕಣಮ್ಮ, ನೀನು ಅವ್ನ ಮದುವೆ ಆದನು, ಅವ್ರ ಮನೆ ಮದುವೆ ಆದಾಳು ಅವ್ರ ಮನೆ ಬಾಗಿಲಾಗಿರ್ಬೇಕು. ಯಾರನ್ನು ಮದುವೆ ಆಗಿಲ್ಲ ದೊಡ್ಡಪ್ಪ ನಾನು. ಯಾರು ಸವಾಸನೂ ಬೇಡ. ಯಾರು ಸವಾಸನೂ ಬೇಡ ದೊಡ್ಡಪ್ಪ. ನಾನು ಯಾರನ್ನು ಮದುವೆ ಆಗೇ ಇಲ್ಲ ಅಂತ ಅನ್ಕೊತೀನಿ. ನಾನು ನಮ್ಮಮ್ಮ ಬೇರೆ ಇರ್ತೀವಿ ದೊಡ್ಡಪ್ಪ. ಪ್ಲೀಸ್ ದೊಡ್ಡಪ್ಪ, ನಾವು ಬೇರೆ ಇರ್ತೀವಿ. ನಮ್ಮನ್ನು ನಮ್ಮ ಪಾಡಿಗೆ ಇರೋಕ್ಕೆ ಬಿಟ್ಬಿಡಿ ದೊಡ್ಡಪ್ಪ. ನಾವು ಯಾರನ್ನೂ ಮದುವೆ ಆಗಿಲ್ಲ ದೊಡ್ಡಪ್ಪ. ನಾನು ತಪ್ಪತ್ ಕಣ್ಮಮ್ಮ. ನಮಗೆ ಎಲ್ಲೂ ಇದಿಲ್ಲ. ಅದಕ್ಕೆ ನಮ್ಗೊಂದು ಮನೆ ಮಾಡಿಕೊಡ್ರಿ. ನಾವು ಕೂಲಿ ಮಾಡ್ಕೊಂಡಾದ್ರೂ ತಿಂತೀವಿ ವರ್ಷ. ನೀವೇ ಕಾಪಾಡಬೇಕು ಕಣಪ್ಪ ನನಗೆ. ಇಲ್ಲೋಡು ಎಲ್ಲನ ನೀವೇನೇ ಕಣಪ್ಪ. ಇವಾಗ ನೀವೇ ಕಾಪಾಡಬೇಕು. ನೀವಿಬ್ಬರೇ ಕಾಪಾಡಬೇಕು ನಿಮ್ಮ ಆಂಟಿನ. ನಮಗೆ 1000 ಟೆನ್ಷನ್ ಇರ್ತವೆ. ನಿಮ್ಮವೆಲ್ಲನ ಎಲ್ಲಿ ನೋಡ್ತಾ ಕೂತ್ಕೊಂಬನ. ಸುಮ್ಮನೆ ಹೋಗ್ರಿ ಆಂಟಿ, ನಮಗೆ ತಲೆ ಕೆಡಿಸ್ಬೇಡ್ರಿ. ನೀವೇನನ ಅನ್ರಿ ಬೈರಿ, ನಾವಂತೂ ಇಲ್ಲಿಂದ ಹೋಗಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬಂದು ಕೂತ್ಕೊಂಡಿದ್ದೀವಿ. ನೀವೇ ನಮ್ಗೊಂದು ದಾರಿ ಮಾರ್ಗ ತೋರಿಸ್ಬೇಕು. ನಮ್ಗೊಂದು ಮನೆ ಮಾಡಿಕೊಡ್ಬೇಕು ಅಷ್ಟೇನೆ. ನಾವಿಷ್ಟೇ ಕೇಳ್ಕೊಳ್ಳೋದು. ನಿಮ್ಮ ಮನೆ ಬಾಗಿಲು ಬಿಟ್ಟು ಹೋಗಲ್ಲ. ನಾನು ಎಲ್ಲಿಗೂ ಹೋಗಲ್ಲ. ನಾನು ಆಟ ಮಾಡ್ತಾ ಇದ್ದೀನಿ. ನಾನು ಎಲ್ಲೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ನಿಮ್ಮ ಮನೆ ಬಾಗಿಲಲ್ಲೇ ಇರ್ತೀನಿ. ನೀವು ಚೀತು ಅಂತ ಓದಿರಿ ಬಡೀರಿ ಏನೇ ಅನ್ರಿ. ನೀವೇ ನಮ್ಗೊಂದು ದಾರಿ ಮಾರ್ಗ ತೋರಿಸ್ಕೊಡ್ಬೇಕಷ್ಟೇ. ನಾನು ಇನ್ಯಾರ ಸವಾಸಕ್ಕೂ ಹೋಗಲ್ಲ. ನನಗೆ ಗಂಡನೇ ಇಲ್ಲ ಅನ್ಕೊಂತೀನಿ. ನಾನು ಯಾವ ಸವಾಸಕ್ಕೂ ಹೋಗಲ್ಲ. ನನ್ನ ಪಾಡಿಗೆ ನಾನು ಸಾಕು. ಇಷ್ಟು ದಿನ ಅನುಭವಿಸಿರೋದೇನೆ. ನನ್ನ ಪಾಡಿಗೆ ನಮ್ಮಮ್ಮ ನಾನು ಇಬ್ಬರು ಜೀವನ ಮಾಡ್ತೀವಿ ನೆಮ್ಮದಿಯಾಗೆ. ನಾನು ಯಾರ ಜೊತೆಗೂ ಹೋಗಲ್ಲ. ನನಗೆ ಯಾರ ಸವಾಸನೂ ಬೇಡ. ಪ್ಲೀಸ್ ಪ್ಲೀಸ್ ಅಣ್ಣ, ಅಣ್ಣ ನಮ್ಗೊಂದು ಮನೆ ಮಾಡಿಕೊಡ್ರಿ ಅಣ್ಣ. ಎಲ್ಲಾದ್ರೂ ನಾನು ನಮ್ಮಮ್ಮ ಇರ್ತೀವಿ ಅಣ್ಣ. ಪ್ಲೀಸ್ ಅಣ್ಣ, ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಅಣ್ಣ. ಅಣ್ಣ ಅಣ್ಣ ನೀವೇ ನಮ್ಮನ್ನು ಕಾಪಾಡಬೇಕು ಅಣ್ಣ. ಕಣಪ್ಪ, ಕಣೆ ಯಾಕ ನಿನ್ನ ಮಕ್ಕಳಿಗೆ ಹೇಳೆ. ಯಾಕ ನೀವೇ ಕಾಪಾಡಬೇಕು ಕಣೆ ನಮ್ಮನ್ನ ಇವಾಗ. ಆಲೆ ನಮ್ಮ ಮನೆಯಕ್ಕೆ ಇಕ್ಕೊಂಡು ನಿಮ್ಮನ್ನು ಅನುಭವಿಸಿರೋದು ಸಾಕು. ನಮ್ಮ ಮನೆಯಕ್ಕೆ ಬಿಡ್ಕಮಲ್ಲ. ನಿಮ್ಮನ್ನು ಸುಮ್ಮನೆ ಹೊರಟೋಗ್ತಾ ಇರ್ರಿ. ನಮಗೆ ಜಾಸ್ತಿ ಟೆನ್ಷನ್ ಕೊಡಬೇಡ್ರಿ. ನಮ್ಮ ಮನೆಯಾಗೆ 1000 ಇರ್ತವೆ. ನಿಮ್ಮನ್ನೆಲ್ಲ ನಾವು ನೋಡ್ತಾ ಕೂತ್ಕೊಂಬಂಗಿಲ್ಲ. ನಿಮ್ಮ ಮನೇಲೇನು ಇಟ್ಕೋಬೇಡಿ ದೊಡ್ಡಪ್ಪ. ಎಲ್ಲಾದರೂ ಬೇರೆ ಮನೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಅಣ್ಣರ ಹತ್ರ. ಬೇರೆ ಯಾರು ಆಗಲ್ಲ ದೊಡ್ಡಪ್ಪ. ನಮ್ಮ ಅಣ್ಣರೇ ನೋಡ್ಕೊಳ್ಳೋದು. ನಮ್ಮ ದೊಡ್ಡಪ್ಪರೇ ಆಗೋದು ಅಂತ ಗೊತ್ತಾಯಿತು. ಬೇರೆ ಯಾರು ನೋಡ್ಕೊಳ್ಳಲ್ಲ. ನಮ್ಮಮ್ಮ ನನ್ನನ್ನು ಎಲ್ಲಾದರೂ ಚೀತು ಅಂತ ಉಗುಳ್ತಾ ಇದ್ದಾರೆ. ನಮ್ಮಂಥ ಬಾಳು ಯಾವ ನಾಯಿಗಳು ಬಾಳಲ್ಲ. ಅದಕ್ಕೇನೆ ಎಲ್ಲಾದರೂ ಒಂದು ಕಡೆ ಸುಮ್ಮನೆ ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಹೇಳಿ ನಾನು ನಮ್ಮಮ್ಮ ನಿರ್ಧಾರ ಮಾಡಿದ್ದೀವಿ ದೊಡ್ಡಪ್ಪ. ಪ್ಲೀಸ್ ದೊಡ್ಡಪ್ಪ. ಅಣ್ಣ ಅಣ್ಣ ನೀವೇ ನಮ್ಗೆ ಏನಾದರೂ ಮಾಡಿಕೊಡ್ಬೇಕು. ಪದೇ ಮಾತಾಡಿದ್ದೆ ಮಾತಾಡ್ತಾಳೆ. ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಎದ್ದು ಹೋಗ್ತಾ ಇರು ಆಚೆಗೆ. ಸುಮ್ಮನೆ ಹೋಗ್ರಮ್ಮ. ನಮ್ಮ ಮನೆ ಬಾಗ್ಲ ಕೂಕೊಂಡು ಸುಮ್ಮನೆ ತಲೆ ತಿನ್ಬೇಡ್ರಿ. ನೀವೇನೇ ಹೇಳಿದ್ರು ಹೋಗಲ್ಲ ದೊಡ್ಡಪ್ಪ. ಇವಾಗ ನಮ್ಗೆ ಯಾರೂ ಸಹಾಯ ಮಾಡಲ್ಲ. ನೀವೇ ಮಾಡಬೇಕು. ನೀವೇನೇ ಹೇಳಿದ್ರು ಹೋಗಲ್ಲ. ನಾನು ಹೋಗಲ್ಲ ದೊಡ್ಡಪ್ಪ. ಹೋಗಲ್ಲ ಅಂದರೆ ಹೋಗಲ್ಲ ದೊಡ್ಡಪ್ಪ. ನಾನು ಹೋಗಲ್ಲ ದೊಡ್ಡಪ್ಪ. ಆ ಸರೋಜಮ್ಮನ ಮಗ ಎಷ್ಟು ಒಳ್ಳೇನು. ಅವನು ಮದುವೆ ಆಗಿ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕಾ? ಅವತ್ತಿಂದ ಅವತ್ತೇ ಆಗ್ಲೇಳು. ಇವನ ಹತ್ರ ಏನೋ ಬದನೆಕಾಯಿ ಐತೆ ಅಂತ ಹೇಳಿ ರಾಜಿ ಮಗನ ಮದುವೆ ಆದೆ ನೋಡು. ಇವಾಗ ಎಷ್ಟು ಕಷ್ಟ ಅನುಭವಿಸ್ತಾ ಇದೀಯಾ. ಅಯ್ಯೋ ಏನು ಮಾಡಲಿ ದೊಡ್ಡಮ್ಮ. ನನ್ನ ಗ್ರಾಚಾರ ದೊಡ್ಡಮ್ಮ. ನನ್ನ ಜೀವನ ನಾನಾಗಿ ನನ್ನ ಕಾಲ ಕೂತ್ಕೊಂಡು ಹೋದಂಗೆ ಆಗೈತೆ ಗೊತ್ತಾ ಇವತ್ತು.
ಏನು ಮಾಡಲಿ ದೊಡ್ಡಮ್ಮ, ನನಗೆ ಯಾರ ಸಮಸ್ಯೆನೂ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ಇನ್ಮೇಲೆ ನನಗೆ ಮದುವೆನೇ ಆಗಿಲ್ಲ ಅಂತ ಅಂದ್ಕೊಂಡು ನಾನು ಹೆಂಗೂ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ನನಗೆ ಯಾರ ಸಮಸ್ಯೆನೂ ಬೇಡ, ನನಗೊಂದು ಮನೆ ಮಾಡ್ಕೊಡಕ್ಕೆ ಹೇಳಿ ದೊಡ್ಡಮ್ಮ. ಅಣ್ಣರಿಗೆ ಎಲ್ಲಾದರೂ ಒಂದು ಮನೆ ಹುಡುಕಂಗೆ ಕೊಡಿ ನಮಗೆ. ಹ್ಞೂ ಕಣೆ ಯಾಕ, ಏಳೆ ವರ್ಷನಿಗೂ ಅಲ್ಲೋದ್ರೆ ಅಲ್ಲೂ ಆ ಗೊಂಬೆಲೂ ಅವರಪ್ಪ ಏನೂ ನಾನು ಸೇರಲ್ಲ. ಎಲ್ಲೂ ನಮಗೆ ಬೆಲೆ ಇಲ್ಲ ಕಣೆ, ಎಲ್ಲೂ ಬೆಲೆ ಇಲ್ಲ. ಅದಕ್ಕಾಗಿ ಹೇಳ್ತಾ ಇರೋದು, ಎಲ್ಲೂ ಬೆಲೆ ಇಲ್ಲ ಅಂದಮೇಲೆ ಹೋಗ್ಬಾರ್ದು. ಕೂಲಿ ಆಗ್ಲಿ ಮಾಡ್ಕೊಂಡು ತಿಂದರೆ ಚಲವಾಗಿ ಒಂದು ಬೆಲೆ ಇರುತ್ತೆ. ಸುತ್ತರ್ಕೊಂಡು ಹೋದ್ರೆ ಎಲ್ಲೂ ಬೆಲೆ ಇರಲ್ಲ ಕಣೆ ಅಕ್ಕ. ಅದಕ್ಕೆ ಕಣೆ ಹೇಳ್ತಾ ಇರೋದು, ವರ್ಷನಿಗೆ ಹೇಳಿ ಎಲ್ಲಾದರೂ ಒಂದು ಮನೆ ಮಾಡಿಸ್ಕೊಡೆ, ನಾವು ನಿಮ್ಮದೇಗಿರ್ತೀವಿ ನಾನು ನನ್ನ ಮಗಳು. ಅಲ್ಲ ಎಲ್ಲೇ ಇದಾವಮ್ಮ ಇಲ್ಲಿ ಮನೆಗಳು, ನೀವೇ ನೋಡಿದ್ರಲ್ಲ, ಇಲ್ಲಿ ಬಾಡಿಗೆ ಮನೆಗಳು ಎಲ್ಲೂ ಸಿಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ದೊಡ್ಡಮ್ಮ. ಅಣ್ಣರಿಗೆ ಹೇಳಿ ನೀನೇ ನಮಗೆ ಮನೆ ಉಡಿಸ್ಕೊಡ್ಬೇಕನ್ಸ್ತೇನೆ. ಏ ರೀತಾ, ಇವ್ರ ಮನೆ ಬಾಗ್ಲಿಗೆ ಯಾಕೆ ಬಂದಿದ್ಯಾ ನೀನು? ಯಾಕಂದ್ರೆ ಇವ್ರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಅಣ್ಣರಿದ್ದಾರೆ, ಬಂದಿದ್ದೀನಿ. ಯಾಕೆ ಹೇಳಿ ಇವಾಗ ನೀವು ಬಂದಿದ್ದು? ಬಾರೆ ಹೋಗೋಣ, ಎದ್ದು ಬಾರೆ. ಇವ್ರ ಮನೆ ಬಾಗ್ಲಿಗೆ ಯಾಕೆ ಬಂದಿದ್ಯಾ? ಇಲ್ಲ ಬಂಟಿ ಅವರೇ, ನಾನು ಎಲ್ಲೂ ಬರೋದಿಲ್ಲ. ನನಗೆ ಯಾರು ಸವಾಸನೂ ಬೇಡ, ಸುಮ್ಮನೆ ಹೊರಟೋಗ್ಬಿಡಿ. ನನ್ನ ಬಲವಂತ ಮಾಡಬೇಡಿ ಪ್ಲೀಸ್ ಬಂಟಿ ಅವರೇ, ನನ್ನ ಬಲವಂತ ಮಾಡಬೇಡಿ. ನಾನು ನಮ್ಮಮ್ಮ ಎಲ್ಲೋ ನೆಮ್ಮದಿಯ ಒಂದು ಕಡೆ ಇದ್ದುಬಿಡ್ತೀವಿ. ಯಾರು ಸವಾಸನೂ ಬೇಡ. ನಿಮ್ಮ ಅಮ್ಮನ ಹತ್ರ ನನಗೆ ಜಗಳ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನು ಬರೋದಕ್ಕಾಗೋದಿಲ್ಲ ಬಂಟಿ ಅವರೇ, ನಾನು ಬರೋದಿಲ್ಲ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ ಬಂಟಿ ಅವರೇ. ನಮ್ಮನ್ನು ಬಿಟ್ಬಿಡಿ, ನನ್ನ ಬಲವಂತ ಮಾಡಬೇಡ್ರಿ, ಬಲವಂತ ಮಾಡಬೇಡಿ. ನನಗೆ ಯಾರು ಸವಾಸನೂ ಬೇಡ. ಏ ನಾನು ನಿನ್ನ ಗಂಡ ಕಣೆ, ನಿನ್ನ ಗಂಡ ನಾನು ಕರಿತಾ ಇದ್ದೀನಿ, ಬಾ ಎದ್ದು ಬಾ. ನನ್ನ ಮದುವೆ ಆಗಿದೆಯಾ ತಾನೇ ನೀನು? ಅಯ್ಯೋ ಮದುವೆ ಆಗಿದ್ರು ನನಗೆ ಯಾರು ಸವಾಸನೂ ಬೇಡ ಪ್ಲೀಸ್. ನನ್ನ ಪಾಡಿಗೆ ನಾನು ಬಿಟ್ಟುಬಿಡಿ ಬಂಟಿ ಅವರೇ. ನಾನು ನನ್ನ ಮಗಳು ಎಲ್ಲ ಒಂದು ಕಡೆಗೆ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಕಣಪ್ಪ. ಕೂಲಿ ಮಾಡ್ಕೊಂಡು ಎಲ್ಲ ಒಂದು ಕಡೆಗೆ ಮನೆ ಮಾಡ್ಕೊಂಡು. ಬೇಡ ಕಣಪ್ಪ, ನಮ್ಮ ರೀತಿನ ಬಲವಂತ ಮಾಡಬೇಡ, ಸುಮ್ಮನೆ ಹೊರಟೋಗ್ಬಿಡು. ಅವ್ರದ್ದು ಹಳೆ ಮನೆ ಐತಲ್ಲಿ, ಹೋಗಿ ಅಲ್ಲಿ ನೆಮ್ಮದಿಯಾಗಿ ಇರ್ಬೋದತ್ತ. ಸುಮ್ಮನೆ ಹೋಗ್ರಿ. ಅವ್ನು ಕರಿಯಕ್ಕೆ ಬಂದವನಲ್ಲ ಹೆಂಗೋನು. ಇಲ್ಲ ದೊಡ್ಡಮ್ಮ, ನಾನು ಯಾರ ಸವಾಸಕ್ಕೂ ಹೋಗಲ್ಲ, ನಾನು ಯಾರ ಹತ್ರನೂ ಹೋಗಲ್ಲ. ನನಗೆ ಗಂಡ ಬೇಡವೇ ಬೇಡ, ಯಾವ ಗಂಡನೂ ಬೇಡ ನನಗೆ. ಯಾರು ಬೇಡಪ್ಪ, ಬೇಡ. ನನಗೆ ಯಾರು ಸವಾಸನೂ ಬೇಡ ದೊಡ್ಡಮ್ಮ, ಬೇಡ. ಪ್ಲೀಸ್ ಬಂಟಿ ಅವರೇ, ಹೊರಟೋಗಿ ಇಲ್ಲಿಂದ ಹೊರಟೋಗಿ. ಪ್ಲೀಸ್ ಹೊರಟೋಗಿ ಬಂಟಿ ಅವರೇ, ಹೊರಟೋಗಿ ಇಲ್ಲಿಂದ ಹೋಗಿ ಬಂಟಿ ಅವರೇ. ನನಗೆ ಬಲವಂತ ಮಾಡಬೇಡಿ. ನಮ್ಮಮ್ಮ ಏನು ಅಂತ ಹೇಳಿ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಬಾ ಸುಮ್ಮನೆ. ಬಾರೆ ರೀತಾ, ಎದ್ದು. ನಿಮ್ಮಮ್ಮ ನಾವು ಮಾಡಿರೋ ತಪ್ಪಿಗೆ ಅಂದಿದ್ದಾರೆ. ಅದಕ್ಕೆ ಯಾರ ಸವಾಸನೂ ಬೇಡ. ನಾವು ಬರೋದಕ್ಕಾಗೋದಿಲ್ಲ ಬಂಟಿ ಅವರೇ, ಪ್ಲೀಸ್ ಹೊರಟೋಗಿ. ನನ್ನ ದಯವಿಟ್ಟು ಒಬ್ಬಂಟಿಯಾಗಿ ಬಿಟ್ಬಿಡಿ ಬಂಟಿ ಅವರೇ. ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಒಬ್ರಿಗೆ ಮೋಸ ಮಾಡಿ ಒಬ್ಬನ ಹತ್ರ ಖುಷಿಯಾಗಿರೋದಕ್ಕೆ ಇಷ್ಟ ಇಲ್ಲ ಬಂಟಿ ಅವರೇ. ನಾನು ಹಂಗೆ ಮಾಡೋದಕ್ಕೆ ನಾನು ಸುಮ್ಮನೆ ಒಬ್ಬಂಟಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಬ್ಬಂಟಿಯಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಬಂಟಿ ಅವರೇ, ಹೊರಟೋಗಿ ಬಂಟಿ ಅವರೇ. ಇಲ್ಲಿಂದ ನನ್ನ ಬಲವಂತ ಮಾಡಬೇಡಿ ಬಂಟಿ ಅವರೇ. ಹೊರಟೋಗಿ ಬಂಟಿ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಯಾರು ಸವಾಸನೂ ಬೇಡ, ಯಾವ ಗಂಡ ಬೇಡ, ಏನು ಬೇಡ. ನಾನು ನಮ್ಮಮ್ಮ ಎಲ್ಲಾದರೂ ಒಂದು ಕಡೆ ನೆಮ್ಮದಿಯಾಗಿದ್ದರೆ ಸಾಕಪ್ಪ ಅಂತ ಅನ್ನಿಸ್ತೈತೆ. ಒಬ್ಬಗೆ ಮೋಸ ಮಾಡಿಬಂದು ಇನ್ನೊಬ್ಬನ ಕಟ್ಕೊಂಡು ಇನ್ನೊಬ್ಬನ ಜೊತೆ ಖುಷಿಯಾಗಿರ್ಬೇಕಾ ನಾನು? ಬೇಡಪ್ಪ, ಇಂಥ ಬಾಳ್ ಬೇಡ. ಒಬ್ನಿಗೆ ಮೋಸ ಮಾಡಿ ಬಂದೆ ಅನುಭವಿಸ್ತಾ ಇರೋದು ಸಾಕು. ಅಯ್ಯೋ ನಂದೇನಪ್ಪ ಹಣೆ ಬರ ಹಿಂಗಾಗ್ಬಿಡ್ತು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.